ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ನಡುವೆ ಒಂದು ದೊಡ್ಡ ವಾಕ್ಸಮರನೇ ನಡೀತಾ ಇದೆ. ಹಾಗಿದ್ರೆ ಇಲ್ಲಿ ಅರ್ಜುನನ್ನು ಕ್ಷಮಿಸಿ ಒಪ್ಕೊಂಡ್ಲ ಭಾರ್ಗವಿ. ಅತ್ತ ಕಡೆ ಅರ್ಜುನ್ನ ತಿರುಗಿ ಬೀಳ್ತಿದ್ದಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ ಅಟ್ಟಹಾಸ ಜೋರಾಗಿದೆ. ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಭಾರ್ಗವಿ ರೆಡಿ ಆಗಿದ್ರೆ ಈ ಕಡೆ ಬೃಂದಾ ಮೇಲೆ ಡೌಟ್ ಪಡ್ತಿದ್ದಾರೆ ಜಿ.ಪಿ. ಹಾಗಿದ್ರೆ ಮಗದೊಮ್ಮೆ ಬೃಂದಾನ ಮನೆಯಿಂದ ಹೊರಗಡೆ ದಬ್ತಾರೆ ಜಿ.ಪಿ. ಪಾಟೀಲ್. ಏನಾಯ್ತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಬೃಂದ ಇಲ್ದಿರೋ ಸಲ್ದಿರೋದನ್ನೆಲ್ಲ ಕೋಲಾಹಲನ ಸೃಷ್ಟಿ ಮಾಡಿಬಿಡ್ತಾರೆ. ಬೃಂದ ಎಂಥವಳು ಅಂತ ಕೂಡ ಗೊತ್ತಿದ್ದಂತಹ ಭಾರ್ಗವಿ ಇವತ್ತು ಬೃಂದನ ಮಾತನ್ನು ನಂಬ್ಕೋಬೇಕಾಗಿದೆ. ಬೃಂದ ಮಾತನ್ನು ನಂಬಿ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತಕ್ಕಂಥ ಅರ್ಜುನ್ ಮೇಲೆ ಇಲ್ಲಿ ಭಾರ್ಗವಿ ಡೌಟ್ ಪಡ್ತಿದ್ದಾಳೆ. ಈ ಕಡೆ ಅಜ್ಜಿ ಶಕುಂತಲಾ ಹಾಗೆ ರುದ್ರ ಇಲ್ಲಿ ಒಂದಷ್ಟು ಗೊಂದಲವನ್ನು ನಿವಾರಣೆ ಮಾಡಿದ್ರು ಭಾರ್ಗವಿ ಮನಸ್ಸಲ್ಲಿರುವುದನ್ನು. ಆದರೆ ಅಂತಿಮವಾಗಿ ಬೃಂದ ಹಾಕಿದಂಥ ಏಟಿಗೆ ನಿಜವಾಗ್ಲೂ ಭಾರ್ಗವಿ ತತ್ತರಿಸಿ ಹೋಗಿದ್ದಾಳೆ. ಜೊತೆಗೆ ಇಲ್ಲಿ ಭಾರ್ಗವಿ ಮನಸ್ಸಲ್ಲೂ ಕೂಡ ಸಾಕಷ್ಟು ರೀತಿಯ ಅನುಮಾನಗಳು ಹಾಗೆ ಪ್ರಶ್ನೆಗಳು ಅರ್ಜುನ್ ಮೇಲೆ ಮೂಡು ಹಾಗೆ ಮಾಡಿದ್ದೆ. ಇಲ್ಲಿ ನಿಜವಾಗ್ಲೂ ಅರ್ಜುನ್ ಭಾರ್ಗವಿಯ ಸಂಸಾರ ಶುರು ಆಗಬಾರ್ದು ಅನ್ನೋ ರೀತಿಯಲ್ಲಿ ಬೃಂದ ಮಾಡಿದಂಥ ಒಂದು ಪ್ಲ್ಯಾನ್ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ಭಾರ್ಗವಿ ಒಳಗಡೆ ರೂಮ್ಗೆ ಹೋಗ್ತಿದ್ದಾಗೆ ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಭಾರ್ಗವಿಯವರ. ನೀವು ತುಂಬ ಸುಸ್ತಾಗಿದ್ದೀರ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ, ತಗೊಳ್ಳಿ ಹಾಲು ಕುಡೀರಿ ನೀವೇನೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ತುಂಬ ಕಾಳಜಿ ಇರೋ ರೀತಿ ಮಾತಾಡಬೇಡಿ, ನೀವು ಏನು ಎಂತೂ ಎಲ್ಲ ಕೂಡ ಗೊತ್ತದ, ನಿಮ್ಮ ನಾಟಕ ನನ್ನ ಮುಂದೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ, ನೀವು ನನಗೆ ಎಂಥ ಮೋಸ ಮಾಡಿದ್ರಿ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಿದ್ರೆ ದಯವಿಟ್ಟು ಆ ರೀತಿ ಎಲ್ಲ ಹೇಳಿಬಿಡಿ. ನಾನು ಯಾವುದೇ ರೀತಿಲೂ ನಿಮಗೆ ಮೋಸ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳಿ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ. ಏನು ಕೇಳೋದು, ನಿಮ್ಮ ಮಾತನ್ನ ಕೇಳೋಕೆ ಏನು ಉಳ್ಕೊಂಡಿದೆ ನಿಮ್ಮ ಮಾತನ್ನ ಕೇಳೋದಕ್ಕೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ರೆಬೆಲ್ ಆಗ್ತಿದ್ದಾಳೆ. ನೀವು ಜಿ.ಪಿ. ಪಾಟೀಲ್ ಮಗ ಅನ್ನೋದು ನನಗೆ ಗೊತ್ತಾದರೆ ಏನಾಗತ್ತೆ ಅಂತ ನಿಮಗೆ ಗೊತ್ತಿತ್ತು. ಜೊತೆಗೆ ಜಿ.ಪಿ. ಪಾಟೀಲ್ ಕಂಡ್ರೆ ನಮ್ಗೆ ಆಗೋದಿಲ್ಲ ಅಂತಲೂ ಕೂಡ ಗೊತ್ತಿತ್ತು. ಅಷ್ಟೆಲ್ಲ ಇದ್ರೂ ಕೂಡ ನೀವು ನನ್ನನ್ನು ಪ್ರೀತಿ ಮಾಡಿದ್ರಿ, ಮದುವೆ ಮಾಡ್ಕೊಂಡ್ರಿ, ಇಲ್ಲಿಗೆ ಕರ್ಕೊಂಡು ಬಂದ್ರಿ. ಇದೆಲ್ಲದರ ಉದ್ದೇಶ ನಾನು ಕೇಸ್ ತಗೋಬಾರ್ದು, ಇಲ್ಲೇ ಇರಬೇಕು ಅಂತಲ್ವಾ, ನನ್ನ ನಿರ್ಧಾರಗಳ ಮೇಲೆ ನಿಮ್ಮ ಒಂದು ಪ್ರಭಾವವನ್ನು ಬೀರೋದಕ್ಕೋಸ್ಕರ ಅಲ್ವಾ. ಖಂಡಿತ ಅದು ಯಾವುದು ಕೂಡ ಸಾಧ್ಯ ಇಲ್ಲ. ನನ್ನ ಒಂದು ಕೇಸನ್ನು ಯಾವುದೇ ಕಾರಣಕ್ಕೂ ನನ್ನ ಒಂದು ಉದ್ದೇಶವನ್ನು ನೀವು ನಿಲ್ಲಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಳೆ. ಅತ್ತ ಕಡೆ ಅರ್ಜುನ್ ದಯವಿಟ್ಟು ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರ, ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿ ಮಾಡಿದಾಗ, ನಾನು ನಿಮಗೆ ಪ್ರಪೋಸ್ ಮಾಡಿದಾಗ ಖಂಡಿತವಾಗ್ಲೂ ನೀವೇನೆ ನನ್ನ ಡ್ಯಾಡ್ ಪರ ಇರ್ತಕ್ಕಂಥ ಆ ಒಂದು ಅಪೋಸಿಟ್ ಲಾಯರ್ ಅನ್ನೋ ವಿಷಯ ಖಂಡಿತ ನನಗೆ ಗೊತ್ತಿರಲಿಲ್ಲ ಭಾರ್ಗವಿಯವರ. ನನಗೆ ಗೊತ್ತಾದ ಕ್ಷಣ ಖಂಡಿತವಾಗ್ಲೂ ನಾನು ತುಂಬಾ ಅವಾಯ್ಡ್ ಮಾಡಿದೆ ನಿಮ್ಮಿಂದ ದೂರ ಉಳಿಯೋದಕ್ಕೆ. ಆದರೆ ನನ್ನಿಂದ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗಲೇ ಇಲ್ಲ ನಿಮ್ಮನ್ನು ದೂರ ಮಾಡ್ಕೊಳ್ಳೋದು. ನನಗೆ ತುಂಬಾ ಕಷ್ಟ ಆಯಿತು, ನೀವು ಇಲ್ಲದೆ ನನ್ನ ಬದುಕೆ ಇಲ್ಲ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ನಾನು ನಿಮಗೆ ಜಿ.ಪಿ. ಪಾಟೀಲ್ ಮಗ ಅನ್ನೋ ಸತ್ಯ ಹೇಳೋಕೆ ಅಂತಾನೆ ಬಂದೆ ಒಮ್ಮೆ. ಆದರೆ ನೀವು ಖಂಡಿತ ಕೇಳೋಕೆ ರೆಡಿ ಇರಲಿಲ್ಲ. ಕೇಳೋಕ್ಕೂ ಮುನ್ನ ಜಿ.ಪಿ. ಪಾಟೀಲ್ ಅಂದ ತಕ್ಷಣವೇ ನಿಜವಾಗ್ಲೂ ಕೆಂಡಾಮಂಡಲ ಆಗಿಬಿಟ್ರೆ, ಆ ಕ್ಷಣ ನಾನೇನಾದರೂ ಹೇಳಿಬಿಟ್ರೆ ನಿಮ್ಮನ್ನು ಕಳ್ಕೊಂಡ್ಬಿಡ್ಬೋದೇನೋ ಅಂತ ನನಗೆ ಅನ್ನಿಸ್ತು. ಅದೇ ಕಾರಣಕ್ಕೋಸ್ಕರನೇ ನಾನು ಸೈಲೆಂಟ್ ಆಗಿಬಿಟ್ಟೆ. ಇವಾಗಲೂ ಕೂಡ ನಾನು ಜಿ.ಪಿ. ಪಾಟೀಲ್ ಮಗ ಅಂತ ಗೊತ್ತಾದರೆ ನೀವು ನನ್ನ ಜೊತೆ ಬರ್ತಿರೋ ಇಲ್ವೋ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ ಮನೆ ಕರ್ಕೊಂಡ್ಬಂದು ಎಲ್ಲರ ತೋರಿಸೋದ್ರ ಮುಖಾಂತರ ನಿಮಗೆ ನನ್ನ ಜಿ.ಪಿ. ಪಾಟೀಲ್ ಮಗ ಅನ್ನೋ ವಿಷಯವನ್ನು ಗೊತ್ತು ಮಾಡಿದೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನನಗೆ ನಿಮಗೆ ಅನ್ಯಾಯ ಮಾಡಬೇಕು ಅನ್ನೋದೇ ಇದ್ದಿದ್ರೆ ನಾನು ಯಾಕೆ ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೆ ಧೈರ್ಯವಾಗಿ ಅಂತ ಕೇಳಿದಾಗ, ಯಾಕೆ ಅಂದರೆ ನಿಮ್ಮ ಉದ್ದೇಶನೇ ಅದೇ ಆಗಿತ್ತಲ್ವ, ನೀವು ಇದನ್ನೇ ಹೇಳ್ತಿದ್ರ. ಆದರೆ ನಿಮ್ಮ ತಂದೆ ಕ್ಲಿಯರಾಗಿ ಹೇಳಿದ್ರಲ್ಲ ನಿಮ್ಮ ಉದ್ದೇಶ ಏನಾಗಿತ್ತು ಅಂತ ಭಾರ್ಗವಿ ಹೇಳಿದಾಗ, ಪ್ಲೀಸ್ ಡ್ಯಾಡ್ ತಪ್ಪತ್ತ ತಿಳ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಆ ರೀತಿ ಅಲ್ಲ, ನಾನು ನಿಜವಾಗ್ಲೂ ಯಾವುದೇ ದುರುದ್ದೇಶದಿಂದ ಕೂಡ ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತ ಹೇಳಿ ಅರ್ಜುನ್ ಕನ್ವಿನ್ಸ್ ಮಾಡ್ತಿದ್ರು. ಇಲ್ಲಿ ಭಾರ್ಗವಿ ಗೊತ್ತಾಗತ್ತೆ ನೀವು ಯಾವ ಕುತಂತ್ರದಿಂದ ನನ್ನ ಮದುವೆ ಆದ್ರಿ ಅಂತ. ನಿಜವಾಗ್ಲೂ ನಿಮ್ಮ ತಂದೆ ಅಲ್ಲ ತಪ್ಪು ತಿಳ್ಕೊಂಡಿರೋದು, ನಾನು ನಿಮ್ಮನ್ನು ತಪ್ಪು ತಿಳ್ಕೊಂಡು ಮೋಸ ಹೋಗ್ಬಿಟ್ಟ, ನನ್ನ ಇಡೀ ಬದುಕನ್ನೇ ಸರ್ವನಾಶ ಮಾಡಿಬಿಟ್ರಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ರೆ, ಪ್ಲೀಸ್ ದಯವಿಟ್ಟು ಆ ರೀತಿ ಅಲ್ಲ
ಅನ್ಬೇಡಿ. ನಿಜವಾಗ್ಲೂ ನಾನು ಎಂದೂ ನಿಮ್ಮ ವಿರುದ್ಧವಾಗಿ ಇದ್ದವನಲ್ಲ. ನಾನು ಅಪ್ಪನ ವಿರುದ್ಧ ನಿಂತು ನಿಮಗೆ ಮತ್ತು ಸಂಧ್ಯಾಗೆ ನ್ಯಾಯ ಸಿಗಬೇಕು ಅಂತ ಯೋಚನೆ ಮಾಡಿದವನು, ನಿಮ್ಮ ಪರ ನಿಂತವನು. ಅವತ್ತು ಸತ್ಯ ಹೇಳೋಣ, ಸಂಧ್ಯಾ ಕೇಸ್ ಮುಗಿದ ಮೇಲೆ ಅಂತ ಅಂದ್ಕೊಂಡೆ, ಬಟ್ ನಂತರ ಏನೇನೋ ಆಗೋಯ್ತು ಅಂತ ಅರ್ಜುನ್ ಹೇಳ್ತಾರೆ. ಖಂಡಿತವಾಗ್ಲೂ ಮನೆಯವರು ಈಗ ಡ್ಯಾಡ್ ಎಲ್ಲ ನಮ್ಮನ್ನು ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ಖುಷಿ ಪಡಿ, ಜೊತೆಗೆ ನಿಮ್ಮ ಮನೆಯವ್ರ ಹತ್ರ ಕೂಡ ಹೋಗಿ ನಾನು ಕನ್ವಿನ್ಸ್ ಮಾಡಿ ಅರ್ಥ ಮಾಡಿಸ್ತೀನಿ, ಅವರು ಕೂಡ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಆದರೆ ಇತ್ತ ಕಡೆ ಭಾರ್ಗವಿ, ನನ್ನ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ, ಆ ನಂತರ ಏನು ನಿರ್ಧಾರ ತಗೋಬೇಕು ನಾನು ತಗೋತೀನಿ ಅಂತ ಹೇಳ್ತಾಳೆ. ತದನಂತರ ಇತ್ತ ಕಡೆ ವೃಂದ ತನ್ನ ನೆಮ್ಮದಿನ ಹಾಳು ಮಾಡೋಕ್ಕೆ ಬಂದಂಥ ಯಾರ ನೆಮ್ಮದಿ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡುವುದಿಲ್ಲ. ತನ್ನ ಬದುಕು ಹಾಳಾಗ್ತಿದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ, ನಾನು ಯಾವತ್ತೂ ನನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು. ಭಾರ್ಗವಿ, ಖಂಡಿತವಾಗ್ಲೂ ನಿನಗೆ ಯಾವುದೇ ಕಾರಣಕ್ಕೂ ನೆಮ್ಮದಿ ಕೊಡುವುದಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಬಂದಿದೆ. ಏನೋ ಪ್ಲ್ಯಾನ್ ಮಾಡಿಕೊಂಡು ನಿನ್ನ ತಂಗಿನೂ ಕೂಡ ಈ ಮನೆಗೆ ಸೊಸೆಯಾಗಿ ಕರ್ಸ್ಕೊಂಡ್ಬಿಟ್ಯಾ, ಹಾಗೆ ಹೀಗೆ ಅಂದಾಗ ಏನು ಮಾತಾಡ್ತಿದ್ರ? ನಾನು JP ಪಾಟೀಲ್ ಮಾವ ಗೆಲ್ಲಬೇಕು ಅಂತಾನೆ ಏನು ಮಾಡಿರೋದು, ನನ್ನ ತಂಗಿನ ಮನೆ ಕರ್ಸ್ಕೊಳ್ಳೋದ? ಸುಮ್ಮನೆ ಏನೇನೋ ಇಲ್ಲದೆ ಇರೋದನ್ನೆಲ್ಲ ಮಾತಾಡಬೇಡಿ ಅಂತ ಹೇಳ್ತಿದ್ದಾರೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಸಾಕ್ಷಿ ವೃಂದಾ ಮೇಲೆ ಡೌಟ್ ಬರ್ತಿದ್ರೆ ಅಷ್ಟರಲ್ಲಿ JP ಪಾಟೀಲ್ ಅಲ್ಲಿಗೆ ಬರ್ತಾರೆ. ನೋಡಿ ಮಾವ, ಯಾವ ರೀತಿ ಮಾತಾಡ್ತಿದ್ದಾರೆ ಇವರು ಅಂತ ಹೇಳಿದಾಗ ಅವಳು ಹೇಳುವುದ್ರಲ್ಲಿ ತಪ್ಪೇನಿದೆ? ನಿಜವಾಗ್ಲೂ ಇದ್ರೂ ಇರಬಹುದಲ್ವಾ? ನಿನ್ನ ತಂಗಿ ಅನ್ನೋ ಮೋಹ ಪ್ರೀತಿ ಇರುತ್ತಲ್ವ ನಿನಗೆ, ಅದೇ ಕಾರಣಕ್ಕೋಸ್ಕರನೇ ನೀನು ಈ ರೀತಿ ಮಾಡಿರದೇ ಇರೋದಕ್ಕೆ ಮಾಡಿಲ್ಲ ಅನ್ನೋದಕ್ಕೆ ಹೇಗೆ ಸಾಧ್ಯ? ಖಂಡಿತ ಮಾಡಿರೋ ಚಾನ್ಸಸ್ಸೇ ಜಾಸ್ತಿ ಇದೆ ಅಂತ JP ಪಾಟೀಲ್ ಹೇಳಿದಾಗ ನನಗೆ ಅವಳು ಕಂಡ್ರೇ ಆಗೋದಿಲ್ಲ. ನಿಜವಾಗ್ಲೂ ಅವಳು ಬದುಕನ್ನು ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿರೋದು. ನೀವೇನು ಯೋಚನೆ ಮಾಡಬೇಡಿ ಮಾವ, ಖಂಡಿತವಾಗ್ಲೂ ಅರ್ಜುನ್ ಅವಳನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಬ್ಬಬೇಕು, ಆ ರೀತಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳಿ ಬೃಂದ ಹೇಳ್ತಾರೆ. ಅದಕ್ಕೆ ಇಲ್ಲಿ JP ಪಾಟೀಲ್ ಬರೀ ಹೇಳೋದೇ ಆಯ್ತು, ಇದ ತನಕ ಏನನ್ನ ಕೂಡ ಮಾಡಿಲ್ಲ, ನೋಡೋಣ ಇದನ್ನ ಮಾಡ್ತೀಯೋ ಇಲ್ವೋ ಅಂತ, ಅದ್ರ ಮುಖಾಂತರ ಗೊತ್ತಾಗತ್ತೆ ನೀನ್ ಏನು ಅಂತ ಹೇಳಿ JP ಪಾಟೀಲ್ ಹೇಳ್ತಾರೆ. ಅದ ಕಡೆ ಭಾರ್ಗವಿ, ಅವತ್ತು ಸಂಧ್ಯಾ ಸಾವಾಯ್ತಲ್ವಾ, ಅವತ್ತು ನೀವು ಎಲ್ಲಿದ್ರಿ ಅಂತ ಕೇಳಿದಾಗ ನಾನು ಕೋರ್ಟ್ ಹತ್ರ ಇದ್ದೆ, ನನ್ನ ಫ್ರೆಂಡ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಬಟ್ ಅವ್ನ ನಂಬರ್ ಸ್ವಿಚ್ ಆಫ್ ಬರ್ತಿತ್ತು. ಅದಾದ್ಮೇಲೆ ಗೊತ್ತಾಯ್ತು ಅವನ ಮೇಲೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿ ಸಂಧ್ಯಾನ ಎಳ್ಕೊಂಡು ಹೋಗಿದ್ರು ಅಂತ. ನಿಜವಾಗ್ಲೂ ನಾನು ಕೂಡ ಅವತ್ತು ತುಂಬಾನೇ ಪರಿತಪ್ಸಿ ಅವ್ರನ್ನ ಎಲ್ಲ ಕಡೆ ಹುಡುಕಿದ್ದ ಅಂತ ಅರ್ಜುನಿ ಹೇಳಿದ್ರೆ ಇಲ್ಲಿ ಭಾರ್ಗವಿ, ಹೌದೌದು ನೀವೇ ಕೂಡ ಹಾಕೋದೇನು, ನೀವೇ ಹುಡ್ಕೊಂಡು ಹೋಗೋದೇನು, ತುಂಬಾ ಚೆನ್ನಾಗಿದೆ. ಅವತ್ತು ಫೈಟಿಂಗ್ ಆಗ್ಬೇಕಾದ್ರೆ ನಾನು ಸಂಧ್ಯಾನ ಸೇಫ್ ಆಗಿ ಕಾಪಾಡಿ ಅಂತ ಹೇಳಿ ನಿಮ್ಮ ಜೊತೆ ಕಳಿಸಿದೆ, ಆದ್ರೆ ಮತ್ತೆ ಯಾಕೆ ನೀವು ವಾಪಸ್ ಬಂದ್ರಿ ಅಂತ ಭಾರ್ಗವಿ ಕೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ ಗೊತ್ತಾಗ್ತದೆ ಖಂಡಿತವಾಗ್ಲೂ ನೀವೇ ಸಂಧ್ಯಾನ ಸಾಯಿಸಿರ್ಬಹುದಲ್ವಾ ಅಂದ ತಕ್ಷಣ ನಿಜವಾಗ್ಲೂ ಅವಳು ನನ್ನ ತಂಗಿ ತರ, ನಿಜವಾಗ್ಲೂ ಅವಳಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಅಷ್ಟೆಲ್ಲ ಪ್ರಯತ್ನ ಪಟ್ಟೆ, ನನ್ನ ಮೇಲೆ ಡೌಟ್ ಪಡ್ತಿದ್ರಾ ನೀವು ಅಂತ ಅರ್ಜುನಿ ಹೇಳಿದಾಗ ಇದನ್ನೆಲ್ಲ ನೋಡಿದ್ರೆ ಅನ್ಸುತ್ತಲ್ವಾ ನೀವೇ ಮಾಡಿರೋದು ಅಂತ ಹೇಳಿ ಭಾರ್ಗವಿ ಗಂಡನ ಮೇಲೆ ಡೌಟ್ ಪಡ್ತಿದ್ದಾಳೆ. ಜೊತೆಗೆ ಬೆಳಿಗ್ಗೆ ಆಗ್ತಿದ್ದಾಗೇನೆ ಮನೆಯನ್ನ ಹೊರಿಸ್ತಾ ಇರ್ತಾಳೆ. ಹೊರಿಸ್ತಿರ್ಬೇಕಿದ್ರೆ JP ಬಂದಿದೆ, ನೋಡಿದ್ಯಾ ನಿನ್ ಗತಿ ಏನ್ ಬಂತು, ಯಾವ ಜಾಗದಲ್ಲಿ ನಿಂತಿದ್ಯಾ ನೋಡಿದ್ಯಾ ಭಾರ್ಗವಿ? ಇನ್ನು ಮುಂದೆನಾದ್ರೂ ಯಾವ ವಿಶ್ವ ಆಕ್ರೋಶ ದರ್ಪ ಅಹಂಕಾರ ಎಲ್ಲವನ್ನ ಕೂಡ ಬಿಟ್ಬಿಟ್ಟು ಎಲ್ಲ ಹೆಣ್ಮಕ್ಳು ಥರ ಮದುವೆ ಆದ್ಯಾ ಬಂದ್ಯಾ ಕೆಲಸ ಮಾಡ್ಕೊಂಡಿದ್ಯಾ ಆ ರೀತಿ ಇದ್ಬಿಡು, ಇನ್ನು ಮುಂದೆ ಈ ಆಟ ಯಾವುದು ಕೂಡ ನನ್ನ ಮುಂದೆ ನನ್ನ ಮನೆಯಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಿದ್ರೆ ಇಲ್ಲಿ ಭಾರ್ಗವಿ ತಲೆ ತಗ್ಸೋದು ಬಿಟ್ಟು ತಲೆ ಎತ್ತಿ JP ಪಾಟೀಲ್ಗೆ ಟಕ್ಕರ್ ಕೊಟ್ಟು JP ಪಾಟೀಲ್ಗೆ ಮಣ್ಣು ಮುಗಿಸಿ ಮಂಗಳಾರತಿಯನ್ನೇ ಮಾಡ್ತಿದ್ದಾಳೆ. ಅದಕ್ಕೆ ಇಲ್ಲಿ ಅರ್ಜುನ್ ಕೂಡ ಸಾಥದ. ಅರ್ಜುನ್ ಕೂಡ ಅಪ್ಪನ ವಿರುದ್ಧ ತಿರುಗಿ ಬಂದು ಖಡಕ್ ಪಾಠವನ್ನ ಕಲಿಸ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ